ಕನ್ನಡಿಗರಿಗೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಬಿಬಿ ನ್ಯೂಸ್ ಕನ್ನಡ. ನಾನು ಅಕ್ಷತಾ ಕುಲಕರ್ಣಿ. ಸಿಲಿಕಾನ್ ಸಿಟಿ ಬೆಂಗಳೂರಿನ ಗವಿಪುರಂನಲ್ಲಿ ಇಂದು ಸಂಜೆ ಒಂದು ಅಪರೂಪದ ವೈಜ್ಞಾನಿಕ ಹಾಗೂ ಆಧ್ಯಾತ್ಮಿಕ ಪವಾಡಕ್ಕೆ ಸಾಕ್ಷಿಯಾಗಲಿದೆ. ಮಕರ ಸಂಕ್ರಾಂತಿಯ ಈ ಪವಿತ್ರ ಗುರುವಾರದಂದು ಐತಿಹಾಸಿಕ ಗವಿಗಂಗಾಧರೇಶ್ವರ ದೇಗುಲದ ಗರ್ಭಗುಡಿಯನ್ನ ಸೂರ್ಯ ರಶ್ಮಿಗಳು ಪ್ರವೇಶಿಸಲಿವೆ. ಸುಮಾರು 120 ಅಡಿ ಆಳದಲ್ಲಿ ನೆಲಮಟ್ಟಕ್ಕಿಂತ ಕೆಳಗಿರುವ ಈ ಗರ್ಭಗುಡಿಯೊಳಗೆ ಇಂದು ಸಂಜೆ ಸರಿಯಾಗಿ 5:02 ರಿಂದ 5:05 ಮಧ್ಯೆ ಸೂರ್ಯನ ಕಿರಣಗಳು ನೇರವಾಗಿ ಹಾದು ಹೋಗಲಿವೆ. 16ನೇ ಶತಮಾನದಲ್ಲಿ ಕೆಂಪೇಗೌಡರಿಂದ ನಿರ್ಮಿಸಲ್ಪಟ್ಟ ಈ ಸುಂದರ ಗುಹಾಂತರ ದೇಗುಲವು ಭಾರತೀಯ ವಾಸ್ತುಶಿಲ್ಪ ಮತ್ತು ಖಗೋಳ ವಿಜ್ಞಾನದ ಅಗಾಧತೆಗೆ ಸಾಕ್ಷಿಯಾಗಿದೆ. ಸಂಕ್ರಾಂತಿಯ ದಿನದಂದು ಸೂರ್ಯನು ಪಥ ಬದಲಿಸುವ ಈ ಹೊತ್ತಿನಲ್ಲಿ ಕಿರಣಗಳು ಮೊದಲು ದೇಗುಲದ ಮುಂಭಾಗವಿರುವ ನಂದಿಯ ತಲೆಯ ಮಧ್ಯಭಾಗದಿಂದ ಹಾದು ಹೋಗುತ್ತವೆ. ಅಲ್ಲಿಂದ ಗುಹೆಯೊಳಗೆ ಸಾಗುವ ಕಿರಣಗಳು ಶಿವಲಿಂಗದ ತಳಭಾಗವನ್ನ ಸ್ಪರ್ಶಿಸಿ ನಂತರ ಹಂತ ಹಂತವಾಗಿ ಇಡೀ ಲಿಂಗವನ್ನ ಆವರಿಸುತ್ತವೆ. ಸುಮಾರು 1 ಗಂಟೆಯ ಕಾಲ ನಡೆಯುವ ಈ ಸೂರ್ಯಾಭಿಷೇಕದ ಕ್ಷಣಗಳನ್ನು ಕಣ್ತುಂಬಿಕೊಳ್ಳಲು ಭಕ್ತ ಸಾಗರವೇ ಹರಿದು ಬಂದಿದೆ. ಈ ವಿಶೇಷ ಸಂದರ್ಭಕ್ಕಾಗಿ ದೇಗುಲದಲ್ಲಿ ಈಗಾಗಲೇ ಶಿವನಿಗೆ ಹಾಲು ಮತ್ತು ಎಳೆನೀರಿನ ಅಭಿಷೇಕ ಸೇರಿದಂತೆ ವಿಶೇಷ ಪೂಜಾ ಕೈಂಕರ್ಯಗಳು ಆರಂಭವಾಗಿದ್ದು, ಗವಿಗಂಗಾಧರೇಶ್ವರನ ಸನ್ನಿಧಿ ಭಕ್ತಿಯ ಪರವಶತೆಯಲ್ಲಿ ಮುಳುಗಿದೆ. ಭಾರತೀಯ ಸಂಸ್ಕೃತಿಯಲ್ಲಿ ಮಕರ ಸಂಕ್ರಾಂತಿಯು ಅತ್ಯಂತ ಮಹತ್ವದ ಸುಗ್ಗಿ ಹಬ್ಬವಾಗಿದ್ದು, ಇದು ಸೂರ್ಯನು ಧನು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸುವ ದಿನವನ್ನ ಸೂಚಿಸುತ್ತದೆ. ಈ ದಿನದಿಂದಲೇ ಸೂರ್ಯನ ಪಥವು ದಕ್ಷಿಣದಿಂದ ಉತ್ತರದ ಕಡೆಗೆ ಚಲಿಸಲು ಪ್ರಾರಂಭಿಸುವುದರಿಂದ ಇದನ್ನ ಉತ್ತರಾಯಣ ಪುಣ್ಯಕಾಲ ಎಂದು ಕರೆಯಲಾಗುತ್ತದೆ. ಪುರಾಣಗಳ ಪ್ರಕಾರ ಉತ್ತರಾಯಣವು ದೇವತೆಗಳ ಹಗಲಾಗಿದ್ದು, ಈ ಸಮಯದಲ್ಲಿ ಮೋಕ್ಷಕ್ಕೆ ದಾರಿ ತೆರೆದಿರುತ್ತದೆ ಎಂದು ನಂಬಲಾಗಿದೆ. ಕರ್ನಾಟಕದಲ್ಲಿ ಈ ಹಬ್ಬವನ್ನ ರೈತರು ಬೆಳೆದ ಫಸಲು ಕೈಗೆ ಬರುವ ಸಂಭ್ರಮವಾಗಿ ಆಚರಿಸುತ್ತಾರೆ ಮತ್ತು ಪರಸ್ಪರ ಎಳ್ಳು ಬೆಲ್ಲ ಹಂಚಿ ಸೌಹಾರ್ದತೆಯನ್ನ ಮೆರೆಯುತ್ತಾರೆ. ಸುಗ್ಗಿಯ ಈ ಕಾಲದಲ್ಲಿ ರೈತರು ತಮ್ಮ ಜಾನುವಾರುಗಳನ್ನ ಕಿಚ್ಚು ಹಾಯಿಸುವ ಮೂಲಕ ಅವುಗಳ ಮೇಲಿನ ಪ್ರೀತಿ ಮತ್ತು ಕೃತಜ್ಞತೆಯನ್ನ ಸಲ್ಲಿಸುತ್ತಾರೆ. ವೈಜ್ಞಾನಿಕವಾಗಿ ಈ ದಿನದ ನಂತರ ಹಗಲಿನ ಅವಧಿ ಹೆಚ್ಚಾಗುತ್ತಾ ಹೋಗುತ್ತದೆ ಮತ್ತು ಚಳಿಗಾಲದ ಅಂತ್ಯವಾಗಿ ವಸಂತ ಕಾಲದ ಆಗಮನಕ್ಕೆ ನಾಂದಿಯಾಗುತ್ತದೆ. ಸಂಕ್ರಾಂತಿಯ ಎಳ್ಳು ಮತ್ತು ಬೆಲ್ಲದ ಸೇವನೆಯು ಚಳಿಗಾಲದಲ್ಲಿ ದೇಹದ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಒಟ್ಟಾರೆಯಾಗಿ ಸಂಕ್ರಾಂತಿಯು ಕೇವಲ ಧಾರ್ಮಿಕ ಆಚರಣೆಯಲ್ಲದೆ ಪ್ರಕೃತಿ ಮತ್ತು ಮನುಷ್ಯನ ನಡುವಿನ ಅವಿನಾಭಾವ ಸಂಬಂಧವನ್ನ ಸಾರುವ ಒಂದು ಸುಂದರ ಹಬ್ಬವಾಗಿದೆ. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್ ರಿಪೋರ್ಟ್. ಸಮಗ್ರ ಸುದ್ದಿಗಳಿಗಾಗಿ ಸದಾ ಗಮನಿಸಿ ಬಿಬಿ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಪ್ರತಿಧ್ವನಿ.